ಚಿನ್ಮಯಂ ವ್ಯಾಪಿ ಯತ್ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮಂಕುತಿಮ್ಮನ ಕಗ್ಗ, ಕನ್ನಡದ ಭಗವದ್ಗೀತೆ. ಪ್ರಾರಂಭ ಮಾಡೋಣ. ಮೊದಲನೇ ಪದ್ಯ ತೋಳಿ. ಅವ್ರಿಗೆ ಅನಿಸ್ತಾರೆ. ಮೊದಲನೇ ಪದ್ಯ ತೋಳಿ. ಮೊದಲ 3 ಪದ್ಯಗಳು ಪ್ರಾರ್ಥನೆ. ಭಗವದ್ಗೀತೆಗೆ ಹೇಗೆ ಪ್ರಾರ್ಥನೆ ಇದೆಯೋ, ಭಗವದ್ಗೀತೆಗೆ ಏನು ಪ್ರಾರ್ಥನೆ ಮಾಡ್ತೀವಿ ನಾವು? ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಸೊ ಈ ರೀತಿ ಮಾಡಿ ಭಗವದ್ಗೀತೆ ಶ್ರವಣ. ಕಗ್ಗಕ್ಕೆ ಬಂದಾಗ ಈ 3 ಪದ್ಯಗಳು. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತೀಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಶ್ರೀ ವಿಷ್ಣು. ಶ್ರೀ ವಿಷ್ಣು ಅಂದರೆ ನಮಗೆ ವಿಷ್ಣು ಅಂತ ಗೊತ್ತಿದೆ, ಬ್ರಹ್ಮ ವಿಷ್ಣು ಮಹೇಶ್ವರ. ಇಲ್ಲಿ ಆಧ್ಯಾತ್ಮಕ್ಕೆ ಬಂದಾಗ ವಿಷ್ಣು ಅನ್ನೋದಕ್ಕೆ ಸರ್ವವ್ಯಾಪಕತ್ವ, ಎಲ್ಲೆಲ್ಲೂ ಇರುವ ಭಗವಂತ. ವಿಷ್ಣುವಿನ ಮೂರ್ತಿ ಇಟ್ಕೊಂಡು ಪೂಜೆ ಮಾಡೋದು ಸಂತೋಷ. ಆಧ್ಯಾತ್ಮಕ್ಕೆ ಬಂದಾಗ ಶ್ರೀ ವಿಷ್ಣು ಅನ್ನೋದಕ್ಕೆ ಅರ್ಥ ಸರ್ವವ್ಯಾಪಕ, ಎಲ್ಲೆಲ್ಲೂ ಇರುವಂಥ ಪರಮಾತ್ಮ ಶ್ರೀ ವಿಷ್ಣು. ವಿಶ್ವಾದಿ ಮೂಲ. ಪ್ರಪಂಚ ಎಲ್ಲಿಂದ ಬಂದಿದೆ? ಭಗವಂತನಿಂದ ಬಂದಿದೆ. ಪುನಃ ವಾಪಸ್ಸು ಅಲ್ಲಿ ವಿಶ್ವಾದಿ. ಮಾಯಾಲೋಲ. ಈ ಪ್ರಪಂಚ ಪರಮಾತ್ಮನ ಮಾಯೆ. ತಾನೇ ಇದನ್ನು ಸೃಷ್ಟಿ ಮಾಡಿ ತಾನೇ ತನ್ನ ಮಾಯೆಯಲ್ಲಿ ಪರಮಾತ್ಮ ವಿಹರಿಸ್ತಾ ಇದ್ದಾನೆ. ಲೋಲನಾಗಿದ್ದಾನೆ, ಮಾಯಾಲೋಲನಾಗಿದ್ದಾನೆ. ಮಾಯಾಲೋಲ. ದೇವ. ದೇವ ದೇವರು. ಸರ್ವೇಶ ಎಲ್ಲರಿಗೂ ಒಡೆಯರು. ಏನೇ ಪ್ರಾಬ್ಲಮ್ ಆದರೂ, ಏನೇ ಕಷ್ಟ ಬಂದರೂ, ಏನೇ ಬಂದರೂ ನಾವು ದೇವರೇ ಅಂತೀವಿ. ಎಲ್ಲರಿಗೂ ಒಡೆಯ. ಸರ್ವೇಶ. ಪರಬ್ರಹ್ಮ. ಪರಬ್ರಹ್ಮ. ಪರಬ್ರಹ್ಮ ಅಂದರೆ ಅಧ್ಯಾತ್ಮದಲ್ಲಿ ಪರಬ್ರಹ್ಮ ತತ್ವ ಎಲ್ಲ ಕಡೆ ಇರುವಂಥದ್ದು. ಮೇಲೆ ಕೆಳಗೆ ಒಳಗೆ ಬಳಿ ಸುತ್ತಲೆತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿಯೊಂದು ಧೂಳಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದ ಬಿಡುಗಡೆ. ಧೂಳಿನ ಕಣ ಇರಲಿ, ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಗಿಡಗಳಿರಲಿ, ಕಲ್ಲಿನ ಬಂಡೆ ಇರಲಿ, ಮೇಲೆ ಕೆಳಗೆ ಒಳಗೆ ಬಳಿ ಸುತ್ತ ಎತ್ತೆತ್ತಲು ವಿದ್ಯುಲ್ಲಹರಿಯೊಂದು. ವಿದ್ಯುಲ್ಲಹರಿ, ವಿದ್ಯುತ್ ಲಹರಿ, ಎಲೆಕ್ಟ್ರಿಸಿಟಿ. ವಿದ್ಯುಲ್ಲಹರಿಯೊಂದು ಮೂಲೆ ಮೂಲೆಯಲ್ಲಿ ಧೂಳಿಕಣ, ಧೂಳಿ, ಭೂಗೋಳ, ರವಿ, ಚಂದ್ರ, ತಾರೆಗಳ ಚಾಲಿಪದ ಬಿಡುಗಡೆ ಎಲ್ಲವನ್ನ ಚಲಿಸುತ್ತಿರುವಂತೆ ಮಾಡ್ತಾ ಇದೆ. ಸೊ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮ ಎಂದು ಜನಂ ಯಾವುದನ್ನು ಕಾಣದೊಡಂ. ಯಾವುದನ್ನು ಕಾಣದಿದ್ದರೂ ದೇವರನ್ನು ನೋಡ್ಲಿಕ್ಕಾಗತ್ತಾ? ನೋಡಿದ್ದೀವ? ಕಾಣದೊಡಂ ಅಳ್ತೀಂ ನಂಬಿಹುದೋ. ಭಕ್ತಿಯಿಂದ ನಮಿಸಿದ್ದಾರೆ, ನಂಬಿದ್ದಾರೆ. ಎಲ್ಲೋ ಇದ್ದಾರೆ ದೇವರು, ನಮ್ಮನ್ನು ಕಾಪಾಡ್ತಾರೆ ಅಂತ ಒಂದು ನಂಬಿಕೆ.
ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಅದಕ್ಕೆ ನಮಿಸು, ಶರಣಾಗು. ಎರಡನೇದು, ಜೀವ ಜಡ ರೂಪ ಪ್ರಪಂಚವನ್ನು, ಜೀವ ನಮಗೆಲ್ಲ ಜೀವ ಇದೆ, ಪ್ರಾಣಿಗಳಿದ್ದಾರೆ, ಪಕ್ಷಿಗಳಿದ್ದಾರೆ. ಆಮೇಲೆ ಜಡ, ಜೀವ ಇಲ್ದಿರೋದೆಲ್ಲ ಜಡ, ಟೇಬಲ್ಲು, ಚೇರು, ಕಲ್ಲು. ರೂಪ ಪ್ರಪಂಚವನ್ನು, ಪ್ರಪಂಚದಲ್ಲಿ ಜೀವ ಜಡ ತುಂಬಿಕೊಂಡಿದೆ. ಅದಾವುದೋ ಯಾವುದಂತ ಗೊತ್ತಿಲ್ಲ, ಆವರಿಸಿಕೊಂಡು ಒಳನೆರೆದು ಬಿಗದಂತೆ ಆವರಿಸಿಕೊಂಡು ಇದೆ, ಒಳಗಡೆ ಸೇರಿಕೊಂಡು ಇದೆ, ಭಾವಕ್ಕೆ ಒಳಪಡದಂತೆ, ಮನಸ್ಸಿಗೆ ಸಿಗಲ್ಲ, ಅಳತೆಗೆ ಅಳವಡದಂತೆ. ಈಗ ನಮ್ಮನ್ನು ಬೇಕಾದರೆ 5 ಅಡಿ 6 ಅಡಿ ಇಂಥ ವ್ಯಕ್ತಿ, ದೇವರನ್ನು ಹೇಗೆ ಅಳತೆಗೆ ಸಿಗಲ್ಲ. ಆ ವಿಶೇಷಕ್ಕೆ ಮಣಿಯೋ, ಆ ವಿಶೇಷಕ್ಕೆ ಪುನಃ ನಮಸ್ಕಾರ ಮಾಡು ಮಂಕುತಿಮ್ಮ. ಇಹುದೋ, ನೆಕ್ಸ್ಟು, ಇಹುದೋ ಇಲ್ಲವೋ ತಿಳಿಯಗೊಡದ, ಇದೆಯೇ ಇಲ್ಲ ಅಂತ ಹೇಳಲ್ಲ. ಅದು ವಸ್ತು ಅದೇನು ಮಾಡುತ್ತೆ, ನಿಜ ಮಹಿಮೆಯಿಂದ, ತನ್ನ ಮಹಿಮೆಯಿಂದ ತನ್ನ ಮಹಿಮೆಯಿಂದ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದು. ತನ್ನ ಮಹಿಮೆಯಿಂದ ಜಗತ್ತಾಗಿ ಜೀವವೇಷದಲ್ಲಿ ವಿಹರಿಸ್ತಾ ಇದೆ. ಅದು ಒಳ್ಳಿತು, ಅದು ಒಳ್ಳೆಯದು ಅಂದರೆ ನಿನಗೆ ನಿಶ್ಚಯವಾದರೆ ಅದು ಒಳ್ಳೆಯದು ದೇವರು ಅಂತ ನಿನಗೆ ನಿಶ್ಚಯವಾದರೆ, ಗಹನ ತತ್ವ, ಗಹನ ಆಳವಾದ ತತ್ವ, ಪ್ರಫೌಂಡ್, ನಮ್ಮ ಎಣಿಕೆಗೆ ಸಿಲುಕದೇ ಇರುವಷ್ಟು ಆಳವಾಗಿದೆ ಪರಬ್ರಹ್ಮ ತತ್ವ. ಅದಕ್ಕೆ ಗಹನ ತತ್ವಕ್ಕೆ ಶರಣೋ, ಶರಣಾಗು. ಇದು 3 ಪ್ರೇಯರ್. ಈಗ ಒಂದು ಚಿಕ್ಕ ವಿಚಾರ, ಇದು 3 ಒದ್ದು. ಗಹನ ತತ್ವಕ್ಕೆ ಶರಣೋ, ಪ್ರಫೌಂಡ್. ಒಂದು ಜಿಜ್ಞಾಸೆ, ನಮ್ಮ ಅನುಭವಕ್ಕೆ ದೇವರು ಎಷ್ಟರ ಮಟ್ಟಿಗೆ ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ ನೋಡೋಣ. ಹೇಗೆ ಬಂದಿದ್ದೀರಾ? ನಮ್ಮ ಅನುಭವಕ್ಕೆ ದೇವರು ಬಂದಿದ್ದಾರಾ? ಹೇಗೆ? ನಮ್ಮನ್ನು ಕಾಪಾಡ್ತಾರೆ, ನಮ್ಮನ್ನು ರಕ್ಷಿಸ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಬಹಳ ಬಲವಾಗಿ ಬಂದುಬಿಟ್ಟಿದೆ. ಇದು ಹೇಗೆ ಬಂದಿದೆ? ನಮ್ಮ ತಂದೆ ತಾಯಿಗಳಿಂದ ನಮಗೆ ಬಂದಿರ್ಬೋದು, ಅಥವಾ ನಾವು ಸುತ್ತಮುತ್ತ ಬೆಳೆದ ಪರಿಸರವನ್ನು ನೋಡಿ ನಮಗೆ ಆ ನಂಬಿಕೆ ಬಂದಿರ್ಬೋದು, ಅಥವಾ ಎಲ್ಲೋ ಏನೋ ಬೇಡದೇ ಇರೋ ವಿಷಯಗಳು, ದೊಡ್ಡ ದೊಡ್ಡ ಕೆಲಸಗಳಾದ, ಅಯ್ಯೋ ದೇವರು ಈ ಥರದ್ದೆಲ್ಲ ಆಗ್ತಾಯಿದ್ದೆ, ನನ್ನ ಕಾಪಾಡಪ್ಪ, ಆ ಭಯದಿಂದಲೂ ಆ ರೀತಿ ನಂಬಿಕೆ ಬಂದಿರ್ಬೋದು. ಸೊ ನಮ್ಮ ಬೆಳೆದಿರುವ ಸನ್ನಿವೇಶಗಳಿಂದ, ನಮ್ಮ ಒಳಗಡೆ ಇರುವ ಈ ಭಾವನೆಗಳಿಂದ ನಮಗೆ ಒಂದು ನಂಬಿಕೆ ಬಂದಿದೆ, ಬಾಳಿಗೆ ಒಂದು ನಂಬಿಕೆ. ಈ ನಂಬಿಕೆಯ ಮೇಲೆ ನಮ್ಮದೆಲ್ಲ, ಈ ನಂಬಿಕೆಯನ್ನು ಇಟ್ಕೊಂಡು ನಾವು ದೇವರು, ಭಯ ಬಯಕೆ, ನಮಗೊಂದು ಭಯ ಇದೆ, ನಮಗೆ ಇದು ಬೇಕು, ಅದು ಬೇಕು, ಇದು ಬೇಕು, ಅದಿದೆ. ಅದೆರಡನ್ನ ಪೂರೈಸಿತು. ಭಯನ ಅವಾಯ್ಡ್ ಮಾಡಬೇಕಾದ್ರೆ ದೇವರು ಬೇಕು, ನಮಗೆ ಬಯಕೆ ಈಡೇರಬೇಕಾದ್ರೆ ದೇವರು ಬೇಕು. ಇದಕ್ಕೋಸ್ಕರ ದೇವರು, ಯಾಕೆಂದರೆ ಮನುಷ್ಯರು ಯಾರನ್ನು ನಂಬೋಕ್ಕಾಗಲ್ಲ, ಮನುಷ್ಯರು ಇಂಡಿಪೆಂಡೆಬಲ್, ಸೊ ಅವ್ರದವ್ರು ನೋಡ್ಕೋತಾರೆ. ಸೊ ನಮಗೆ ನಂಬಿಕೆ ಬರೋದು ಯಾಕೆಂದರೆ ದೇವರು ನಮಗೇನು ಮಾತಾಡಲ್ಲ, ಬೈಯಲ್ಲ, ತಕರಾರು ಮಾಡಲ್ಲ, ಲಾಜಿಕ್ ಹಾಕಲ್ಲ. ನಾವು ಏನು ಹೇಳಿದ್ರು ದೇವರು ಸುಮ್ಮನೆ ಒಪ್ಕೋತಾರೆ. ಆದ್ದರಿಂದ ನಾವು ದೇವರನ್ನು ನಂಬಿದ್ದೇವೆ. ಇದು ನಂಬಿಕೆ. ಈ ನಂಬಿಕೆ ಎಷ್ಟು ಬಲವಾಗಿರುತ್ತೆ ಅಂದರೆ, ಕೆಲವು ಸಾರಿ ನಮ್ಮ ಅನುಭವಗಳಲ್ಲಿ ಈ ನಂಬಿಕೆ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ನಮ್ಮ ಅನುಭವಗಳಲ್ಲಿ ಏನೇನೋ ಆಲೋಚನೆ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಅದೆಲ್ಲ ಸರಿ ಹೋಗ್ತಾ ಇರುತ್ತೆ, ನಾನು ಅಂದ್ಕೊಂಡಂಗೆ ಎಲ್ಲ ಆಗ್ತಾ ಇದೆಯಲ್ಲ, ಕಾಪಾಡ್ತಾ ಇದ್ದಾರೆ, ಇನ್ನೂ ನಂಬಿಕೆ ಜಾಸ್ತಿ. ಅಲ್ಲಿಗೆ ದೇವರನ್ನ ಭಯ ಬಯಕೆಯಿಂದ ನಂಬಿದ್ದೀವಿ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ
ನಮ್ಮ ಮೂಲಕ ದೇವರು ಕೆಲಸ ಮಾಡ್ತಾ ಇದ್ದಾರಾ? ಜಿಜ್ಞಾಸೆ. ಮೇಲೆ ಕೆಳಗೆ ಒಳಗೆ ಬಳಿ ಸುತ್ತಲೆತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುತ್ ಲಹರಿಯೊಂದು ಅಂದರೆ ಆ ಲಹರಿ ನೀವೇ ಯಾಕಾಗಬಾರ್ದು? ಆ ವಿದ್ಯುತ್ ಲಹರಿ ಆ ಸ್ಪ್ರೆಡ್ ಆಗಿರೋದು ನೀವೇ ಯಾಕಾಗಬಾರ್ದು? ಆಗ ನೀವು 1% ಈ ದೇಹದಲ್ಲಿರ್ತೀರಾ. 99% ಇಲ್ಲ. ಯಾರನ್ನು ನೋಡಿದ್ರು ಕೂಡ ನಿಮಗೆ ಸಂತೋಷನೇ. ಬೆಳೆವ ಶಿಶುವಳು ನಾನು, ಮಳೆವ ಸಸಿಯವಳು ನಾನು, ತೊಳಗುವ ಇನನೊಳು ನಾನು, ಕಳಕಳಿಸುವುದೆಲ್ಲ ನಾನೆಂದು ಭಾವಿಸಿದೆ ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ. ಸೇರ್ಕೊಂಬಿಡು. ಏನಿಲ್ಲ, ರಾತ್ರಿ ಎಲ್ಲ ಎಚ್ಚರಿಕೆ ಹಗಲೊತ್ತು ನಿದ್ದೆ ಮಾಡ್ತಾ ಇದ್ರು. ಒಂದು ಮೆಕ್ಯಾನಿಸಮ್ ಇದೆ. ನೀವು 24 hours ಎಚ್ಚರ ಇರಲ್ಲ. ನೀವು ಹಗಲೊತ್ತು ನಿಮ್ಮ ಎದುರುಗಡೆ ಅವರೇ ನಿದ್ದೆ ಮಾಡ್ತಾರೆ, ರಾತ್ರಿ ಎಚ್ಚರ ಇರ್ತಾರೆ. ನಿಮ್ಮ ಜೊತೆ ಎಚ್ಚರ ಇದ್ದರೆ ರಾತ್ರಿ ಮಲಗ್ತಾರೆ. ಬ್ಯಾಲೆನ್ಸ್ ಅವ್ರು ಮಾಡ್ಕೋತಾರೆ. ನಾವು ಬೆಳಿಗ್ಗೆ ಬಂದು ನೋಡಿದ್ರೆ 4 ಗಂಟೆಗೆ ನಾನು ಕಾಫಿ ಮಾಡೋಕ್ಕೆ ಬಂದರೆ ಕಣ್ಣು ಹಿಂಗೆ ಮಾಡಿ. ಸೊ ಇವ್ರು ಎದ್ದಿದ್ದಾರೆ, ಈ 10 ಗಂಟೆ ಮಲಗ್ತಾರೆ, ದಿನ ಎಲ್ಲ ಮಲಗಿರ್ತಾರೆ. ಸಣ್ಣ ಮಗು, ಈ ಮಗುಗೆ ತಾಯಿಗೆ ಡಾಕ್ಟ್ರ್ ಹೇಳ್ತಾರೆ, ನೋಡು ಆ ಮಗುವಿನ ಟೈಮ್ ನೀನು ಫಾಲೋ ಮಾಡು. ಮಗು ಮಲಗಿರುವಾಗ ನೀನು ಮಗು ಎದ್ದಿರುವಾಗ ನೀನು ಹೇಳು. ಅದೇ ಥರ ನಾವು ನಮ್ಮ ತಂದೆಯವ್ರನ್ನ ನೋಡ್ಕೊಳ್ಬೇಕು. ಸೊ ಇದು ಅನುಭವ. ಈ ನಂಬಿಕೆ ಅನುಭವ ಜೊತೆ ಜೊತೆಯಾಗಿ ಆಗ್ತಾ ಇರುತ್ತೆ. ಭಕ್ತಿ ನಂಬಿಕೆ ಸುಲಭ, ಭಜನೆ ವಂದನೆ ಸುಲಭ, ತತ್ವಶೋಧನೆ ಕಷ್ಟ. ಕೂತ್ಕೊಂಡು ಯಾರನ್ನಾರು, ಈಗ ನಿಮ್ಮನ್ನು ಯಾರನ್ನಾರು ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ಅಂತ ನಾನು ಹೇಳಿದರೆ, ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ ಸುಮ್ಮನೆ ಅಂತಂದರೆ ನೀವು ಕೂತ್ಕೊಳ್ಳೋಕ್ಕಾಗುತ್ತಾ? ಯಾಕಾಗಲ್ಲ? ಒಳಗಡೆಯಿಂದ ಅದು ಬರ್ತಾ ಇರುತ್ತೆ ಚಿಲುಮೆ, ಏನೋ ಥಾಟ್ಸು. ಹೀಗೆ ಕೆಲವು ಸಾರಿ ಆ ಥಾಟ್ಸ್ ಎಷ್ಟು ಪ್ರಬಲವಾಗಿರುತ್ತೆ, ಕೂತ್ಕೊಂಡಿರೋ ಎದ್ದು ಬಿಡ್ತೀರ. ಕೂತ್ಕೊಂಡಿರೋ ಹೇಳುವಷ್ಟು ಪ್ರಬಲ. ಇದೆಲ್ಲಿರುತ್ತೆ? ಒಳಗಡೆ. ಇದು ಯಾವಾಗಿಂದ ಬಂದಿದೆ ಗೊತ್ತಾ? ನಮ್ಮಿಂದ. ಯಾವ ದಿವಸದಿಂದ ಸ್ಟಾರ್ಟ್ ಆಗಿದೆ? ನೋಡಿ, ಆತ್ಮಬೋಧ ಅಂತಿದೆ, ಶಂಕರಾಚಾರ್ಯರದ್ದು ಆತ್ಮಬೋಧ ಅಂತಿದೆ. ಅನಾದಿ ವಿದ್ಯಾ ನಿರ್ಮಾಚ್ಯ ಕಾರಣೋಪಾಧಿ ರುಚ್ಯತೆ. ನಮ್ಮಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತಿರುತ್ತೆ. ಈ ಕಾರಣ ಶರೀರ ನಮ್ಮ ಈ ಭಾವನೆಗಳಿಗೆಲ್ಲ ಕಾರಣ. ಈ ಕಾರಣ ಶರೀರ ಯಾವಾಗ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅನಾದಿ, ಎಟರ್ನಲ್. ಜೀವಿ ಯಾವಾಗ ಹುಟ್ಟಿದೆ ಆವಾಗಲಿಂದ ಇದು ಬಂದಿದೆ. ನನ್ನ ದೇಹದಲ್ಲಿದ್ದೀನಿ ಅಷ್ಟೇ. ನಂದು ಎಷ್ಟೋ ದೇಹಗಳು ಆಗೋಗ್ಬಿಟ್ಟಿದೆ, ಇನ್ನೂ ಎಷ್ಟೋ ದೇಹಗಳು ನನಗೆ ಆಗಲಿಕ್ಕಿದೆ. ಹೌದಾ? ಈ ಕಾರಣ ಶರೀರ ಇದು ಯಾವಾಗ ಬಂದಿದೆ ಗೊತ್ತಿಲ್ಲ. ಅನಾದಿ. ಈ ಕಾರಣ ಶರೀರದಲ್ಲಿ ಏನಿದೆ? ವಾಸನೆಗಳು ಇದ್ದಾವೆ. ವಾಸನೆಗಳಂದರೆ ಗೊತ್ತಾ? ನಾವೇನೇನು ಬಯಕೆಗಳನ್ನೆಲ್ಲ ಹಾಕ್ಕೊಂಡಿರ್ತೀವಿ, ಅದೆಲ್ಲ ಒಳಗಡೆ ಬ್ಲೂ ಪ್ರಿಂಟ್ ಸ್ಟೋರ್ ಆಗಿರ್ತದೆ. ಸೇರಿಕೊಂಡು ಅದಾಗಬೇಕು, ಇದಾಗಬೇಕು, ನನ್ನ ಮಗಳ ಮದುವೆ ಆಗಬೇಕು, ಆಮೇಲೆ ಆಭರಣ ತೊಗೋಬೇಕು, ಇದು ತೊಗೋಬೇಕು, ಅದು ಸೈಟ್ ತೊಗೋಬೇಕು, ಅದು ಮಾಡಬೇಕು. ತುಂಬಿ ಅದು ಬೇಕಿದ್ದು ನನಗೆಂದು ಬೇಕೆನಿಪುದೆಂದು ಈ ಘಟ ಸಾಕೆನಿಪುದೆಂದಿಗೆ ಲಮ್ಮೋಕು. ಇದು ಯಾವಾಗ ಸಾಕು ಅಂತ ಹೇಳುತ್ತೆ? ಈ ಬೇಕಂತ ಯಾರು ಮಾಡ್ಕೊಂಡಿರೋದು? ನಾವೇ. ನಾವು ಮಾಡಬೇಕಾದ್ರೆ ಒಳಗಡೆ ಅಷ್ಟೊಂದು ಪ್ರಬಲವಾದ, ಇಲ್ಲ ಬೇರೆಯವ್ರನ್ನ ನೋಡಿ ಕಾಪಿ ಮಾಡಿ ಅವ್ರ ಥರ ಆಗಬೇಕು ಇವ್ರ ಥರ ಆಗಬೇಕು ಅಂತ ಮಾಡಿರ್ತೀವಿ. ಆ ಥರ ಸಿಚುವೇಶನು, ಸಂದರ್ಭಗಳು. ಕೆಲವ್ರು ಬಂದು ಕೇಳ್ತಾರೆ, ನೀವು ಮಾಡಿಲ್ವಾ, ನೀವಿನ್ನೂ ಮಾಡಿಲ್ವಾ ಅದನ್ನು? ನೋಡಿ ಅವ್ರು ಮಾಡಿಬಿಟ್ರು, ಅವ್ರು ತೊಗೊಂಡ್ರು, ನಿಮ್ಮನ್ನು ಪುಸಲಾಯಿಸ್ಬಿಟ್ಟು ಸುಮ್ಮನೆ ನಿಮ್ಮನ್ನು ಎತ್ತಿಸ್ತಾರೆ. ನಿಮ್ಮನ್ನು ಸುಮ್ಮನೆ ಇರೋಕ್ಕೆ ಪ್ರಪಂಚ ಬಿಡಲ್ಲ. ಅದಕ್ಕೆ ಹೇಳಿದೆ, ಅರ್ಧ ಗಂಟೆ ನಿಮಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಯಾಕಾಗಲ್ಲ ಅಂದರೆ, ಒಳಗಡೆ ಅಷ್ಟೊಂದು ಪ್ರಬಲವಾಗಿ ವಾಸನೆಗಳು, ಕಾರಣ ಶರೀರ. ಈ ಕಾರಣ ಶರೀರದ ವಾಸನೆಗಳು ಕಡಿಮೆ ಆದರೆ ನೀವು ಸುಮ್ಮನೆ ಕೂತ್ಕೋಬೋದು. ಆವಾಗ ಏನು ಮಾಡಬೇಕು? ಇದು ಪ್ರಾಬ್ಲಮ್ ಏನಂತ ಗೊತ್ತಾಯಿತು.
ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಗೊತ್ತಾಯಿತು, ಡಿಸ್ಟರ್ಬ್ ಆಗುತ್ತೆ ಅಂತ ಗೊತ್ತಾಯಿತು. ಕೂತ್ಕೋಬೇಕಾದ್ರೆ ಏನು ಮಾಡಬೇಕು? ದೇವರ ಧ್ಯಾನ. ಪರ್ಫೆಕ್ಟಾಗಿ ಹೇಳಿದಿರಿ. ದೇವರ ಧ್ಯಾನ, ನಾಮ ಜಪ. ನಾಮ ಜಪವನ್ನು ನೀವು ಹಿಡ್ಕೊಂಡ್ರಿ ಅಂದರೆ ನಾಮ ಜಪ ಇರುತ್ತೆ, ಆಲೋಚನೆ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಎಷ್ಟೊತ್ತಿರುತ್ತೆ? ಸ್ವಲ್ಪ ಹೊತ್ತಿರುತ್ತೆ. ಯಾವ ಆಲೋಚನೆಗಳು ಬೆಳೆಯಲ್ಲ, ಆಲೋಚನೆಗಳು ಬೆಳೆಯಲ್ಲ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ದೇವಸ್ಥಾನಕ್ಕೆ ಯಾಕೆ ಬರ್ತೀರಾ? ದೇವ್ರ ಕೆಲಸ ಮಾಡ್ತಾ ಇದ್ದೀನಿ. ಆ ಆಲೋಚನೆ, ನಿಮಗೇನು ಕೆಲಸ ಇಲ್ಲ, ಹೋಗ ನೀನು ಹೋಗು, ನಾನು ದೇವ್ರ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹೈಯರ್ ಥಾಟ್ಸ್ ಯಾವಾಗ ನಮ್ಮ ಮೈಂಡಲ್ಲಿ ಬರುತ್ತೆ, ಆವಾಗ ಲೋಯರ್ ಥಾಟ್ಸು, ಪ್ರಾಪಂಚಿಕ ವಿಷಯಗಳು ನಮ್ಮನ್ನು ಜಾಸ್ತಿ ಹಿಂಸೆ ಮಾಡಲ್ಲ. ಸೊ ನಿಮ್ಮ ಥಾಟ್ಸನ್ನು ಹೈಯರ್ ಮಾಡಬೇಕು, ಅಂದರೆ ಆಲೋಚನೆಗಳ ಮಟ್ಟವನ್ನು ಮೇಲಕ್ಕೆ ತಗೊಂಡೋಗ್ಬೇಕು. ಮೇಲಕ್ಕೆ ತಗೊಂಡೋಗ್ಬೇಕಾದ್ರೆ ಏನು ನಮಗೆ? ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದಗಳು. ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದ ಇವೆಲ್ಲ ಏನಂದರೆ ಜೀವನದ ಅಲಂಕಾರ. ನಮ್ಮ ಜೀವನಕ್ಕೆ ಇದು ಅಲಂಕಾರ. ಮನಸ್ಸಿನ ಉದ್ಧಾರ. ಮನಸ್ಸು ಇದರಿಂದ ಉದ್ಧಾರವಾಗುತ್ತೆ. ಕೆಳಮಟ್ಟದ ಆಲೋಚನೆಗಳೆಲ್ಲ ಹೋಗಿ ಮೇಲ್ಮಟ್ಟದ ಆಲೋಚನೆಗಳು, ಸಾತ್ವಿಕ ಆಲೋಚನೆಗಳು ನಮ್ಮಲ್ಲಿ ಬರಲಿಕ್ಕೆ ಶುರುವಾಗುತ್ತೆ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು. ಕ್ಷುಲ್ಲ ಜಗ, ಕ್ಷುಲ್ಲ ಅಂದರೆ ಪ್ರಾಣಿಗಳ ಥರ ಇರುವಂಥ ಒಂದು ಜಗತ್ತು. ಕ್ಷುಲ್ಲ ಕೆಲಸಕ್ಕೆ ಮೇಲೆ ತಗೊಂಡು ಹೋಗೋದು ಯಾವುದಾದರೂ ಸರಿ. ಅದು ದೇವ ಮಂದಿರಕ್ಕೆ ಹೋಗಿ ಬರೋದು, ಪೂಜೆ ಆಗಿರ್ಬೋದು, ಭಜನೆ ಆಗಿರ್ಬೋದು, ದೇವ್ರ ಪ್ರಸಾದ ಏನು ಬೇಕಾದರೂ ಆಗಿರ್ಬೋದು. ಈ ರೀತಿ ನಾವು ಅಳವಡಿಸಿಕೊಂಡಾಗ ನಮ್ಮ ಮನಸ್ಸು ಕ್ಷುಲ್ಲ ಜಗತ್ತಿನಿಂದ ಮೇಲೆ ಬರಲಿಕ್ಕೆ ಆಗುತ್ತೆ. ಸರಿ, ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತೀರ. ಬೆಳಿಗ್ಗೆ ಹೋಗಬೇಕು, ಸಾಯಂಕಾಲ ಹೋಗಬೇಕು, ಬೆಳಿಗ್ಗೆ ಹೋಗಬೇಕು, ಸಾಯಂಕಾಲ ಹೋಗಬೇಕು. ಈ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತಾ, ಬೆಳಿಗ್ಗೆ ಹೋಗೋದು, ಸಾಯಂಕಾಲ ಮಾಡ್ತಾ ಮಾಡ್ತಾ ಏನಾಗುತ್ತೆ ಒಳಗಡೆ ಅಂದರೆ, ಮನೆಯ ಸಂಸಾರದಳು ವಾಸವಿರುತ್ತ ಆಗಾಗ, ಮನೆ ಸಂಸಾರದಲ್ಲಿ ವಾಸ ಮಾಡುತ್ತಾ ಆಗಾಗ ನೆನೆದು ನೀನು ದೇಗುಲಕ್ಕೆ ಹೋಗಿ ಬರುವಂತೆ. ದಿನವೆಲ್ಲ ದೇವ ಸನ್ನಿಧಿಗಳಿರುತ್ತಾ ಆಗಾಗ ಮನೆಗೆ ಬರುವವನಲ್ಲಿರು. ಯಾವಾಗಲೂ ಒಳಗಡೆ ಪರಮಾತ್ಮನೇ. ಯಾರೋ ಬಂದು ಕೇಳಿದರೆ ಹೌದಾ ಸಂತೋಷ, ಯಾರಿಗೂ ಏನನ್ನು ಹೇಳಲ್ಲ. ತಾಕೋನಂದನು ಜಗದಿ ನೂಕನಂದನು ಯೋಗಿ ಏಕಾಕಿ ಸಹವಾಸಿ ಮಂಕ. ಒಬ್ಬ ಯೋಗಿ ಅನ್ನೋನು ಹೇಗಿರ್ತೇನೆ ಅಂದರೆ ಯಾವುದನ್ನು ಅಂಟಿಸ್ಕೊಳ್ಳಲ್ಲ, ಯಾವುದನ್ನು ಬೇಡ ಅನ್ನಲ್ಲ. ತಾಕನಂದನು ಜಗದಿ ನೂಕನಂದನು ಯೋಗಿ. ಯಾವುದನ್ನು ಬೇಕು ಅಂತ ಹೇಳಲ್ಲ, ಯಾವುದನ್ನು ಬೇಡ. ಏಕಾಕಿ, ಒಳಗಡೆ ಏಕಾಕಿ, ಪರಬ್ರಹ್ಮ ತತ್ವದ. ಹೊರಗಡೆ ನೋಡೋವ್ರಿಗೆ ಏನೋ ಇದ್ದಾನೆ, ಅವನ ಪಾಡಿಗೇನೋ